ಬಂಧುಗಳೇ ನಮಸ್ಕಾರ. ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಎನ್ನುವಂಥ ಅಭಿಯಾನವನ್ನು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಅಭಿಯಾನವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಬಹಳ ಬೇಸರದ ಸಂಗತಿಯೊಂದು ಕಾಣ್ತಾ ಇದೆ. ಈ ಒಂದು ತಾಲೂಕಿನಲ್ಲಿ ಏನು ಅಂತಂದ್ರೆ ಕನ್ನಡ ಅನ್ನುವಂಥದ್ದು, ಕನ್ನಡ ಅಕ್ಷರಗಳನ್ನುವಂಥದ್ದು, ಕನ್ನಡ ಬಳಕೆ ಅನ್ನುವಂಥದ್ದು ಸಂಪೂರ್ಣವಾಗಿ ನಶಿಸ್ತಾ ಇದೆ. ಅದನ್ನ ಕಾಪಾಡಿ ಉಳಿಸಿ ಬೆಳೆಸಿ ಕಾಪಾಡುವಂತ ಕೆಲಸ ಮಾಡಬೇಕಾದಂತ ನಗರಸಭೆ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು ಸಂಪೂರ್ಣ ವಿಫಲವಾಗಿದೆ. ಇವತ್ತು ಇಲ್ಲಿ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಮುಖಂಡರುಗಳಾಗಿರ್ಬೋದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಆ ಫ್ಲೆಕ್ಸ್ಗಳಲ್ಲಿ ಶುಭ ಕೋರುವಂತ ಯಾವುದೇ ಫ್ಲೆಕ್ಸ್ಗಳಲ್ಲಿ ನೋಡಿದಾಗ ಕನ್ನಡ ಅನ್ನುವಂಥದ್ದು ಶೇಕಡ 70% ಇರಲೇಬೇಕಾದಂತ, ಕಡ್ಡಾಯವಾಗಿ ಇರಲೇಬೇಕಾದಂತ ಒಂದು ಕನ್ನಡದ ಬಳಕೆ ಅನ್ನುವಂಥದ್ದು ಇವತ್ತು ಮಾಯ ಆಗ್ತಾ ಇದೆ. ಅದೇ ನಮ್ಮ ಮುಂಚೆ ಹೇಳಿದಂಗೆ ಇದನ್ನ ಉಳಿಸಿ ಬೆಳೆಸಿ ಕನ್ನಡದ ಅಭಿಮಾನವನ್ನ, ಕನ್ನಡದ ಕಂಪನ್ನ ಹರಡಬೇಕಾದಂತ ಆಡಳಿತ ಇಲಾಖೆಯವರಾಗ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆಯವರಾಗ್ಲಿ ಏನ್ ಮಾಡ್ತಾ ಇದ್ದಾರೆ. ನೀವು ಇನ್ನೊಂದು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಂತಂದ್ರೆ ಇದು ನಗರಸಭೆ ಕಾರ್ಯಾಲಯ ನೋಡ್ತಾ ಇರಬಹುದು. ನಗರಸಭೆ ಕಾರ್ಯಾಲಯದಲ್ಲಿ ಮೇಲೆ ಮಾತ್ರ ಒಂದು ದಪ್ಪಕ್ಷರದಲ್ಲಿ ಹಾಕಿದ್ದಾರೆ, ಕೆಳಗಡೆ ಇನ್ನುಳಿದಂತೆ ಅದ್ರದ್ದೆಲ್ಲ ಯಾವುದು ಏನು ನನಗಂತೂ ಓದಕ್ ಬರಲ್ಲ, ಏನು ಬಂದಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಕೂಡ ಮರಾಠಿ ಭಾಷೆಯಲ್ಲಿನೇ ಸಂಪೂರ್ಣವಾಗಿ ಬರೆದಿರುವಂತದ್ದು. ಇದು ನಾವು ಆಡಳಿತ ಕರ್ನಾಟಕದ ನೀರು ಬೇಕು, ಕರ್ನಾಟಕದ ಗಾಳಿ ಬೇಕು, ಕರ್ನಾಟಕದ ಅನ್ನ ಬೇಕು, ಕರ್ನಾಟಕದಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಬೇಕು. ಆದ್ರೆ ಕನ್ನಡವನ್ನು ಬಳಸಿ ಬೆಳೆಸಿ ಅಂತಂದ್ರೆ, ವ್ಯಾವಹಾರಿಕವಾಗಿ ಅದನ್ನ ಬಳಸ್ಕೊಳ್ಳಿ ಅಂತಂದ್ರೆ ಇಲ್ಲಿ ಅಸಾಧ್ಯ. ಹಾಗಾಗಿ ಇವತ್ತು ಕನ್ನಡದಲ್ಲಿ ಯಾವ ರೀತಿಯಾಗಿ ದ್ರೋಹ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ ಅನ್ನೋದನ್ನ ನಾವು ಮಾನ್ಯ ನಗರಸಭೆ ಆಯುಕ್ತರನ್ನ ಕೇಳಿ ಇಲ್ಲಿ ಇಡೀ ತಾಲೂಕಲ್ಲಿ ಮರಾಠಿ ಭಾಷೆಗಳ ಹಾವಳಿ ಇದೆ, ಅಕ್ಷರಗಳ ಹಾವಳಿ ಇದೆ, ಅದನ್ನ ತಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ವೋ, ಅದಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ನಾವು ನಗರಸಭೆ ಆಯುಕ್ತರಿಗೆ ಕೇಳೋಣ. ಈಗ ನಮ್ಮ ಇದೇ ಸಂದರ್ಭದಲ್ಲಿ ವಿನೋದ್ ಪಾಟೀಲ್ ಅವರು, ಸಿದ್ದು ಕಣಬುರ್ಗಿ ಅವರು, ನಮ್ಮ ಎಲ್ಲ ಮುಖಂಡರು ಸೇರಿದಂತೆ ಒಳಗಡೆ ಹೋಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸ್ತಾರೆ. ಇಲ್ಲಿ ಗಮನಿಸಬೇಕು, ಎಲ್ಲವೂ ಕೂಡ ಮರಾಠಿ ಭಾಷೆಯಲ್ಲಿನೇ ನಮೂದಾಗಿರುವಂತದ್ದು. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಇರುವಂತ ಇದು ಆಡಳಿತ ಕಚೇರಿ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಕರ್ನಾಟಕ ವಿಧಾನಸಭೆ, ಕರ್ನಾಟಕ ಶಾಸನ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅನ್ನುವಂಥದ್ದು ಮತ್ತೆ ಆಡಳಿತ ಭಾಷೆ ಅನ್ನುವಂಥದ್ದು ಕೂಡ ಕನ್ನಡದಲ್ಲಿನೇ, ಅದು ವ್ಯವಹಾರ ಭಾಷೆ ಆಗಿರುವುದು, ಆಡಳಿತ ಭಾಷೆ ಆಗಿರುವುದು ಕನ್ನಡದಲ್ಲಿನೇ ನಡಿಬೇಕಾಗುತ್ತೆ. ಆದ್ರೆ ಇಲ್ಲಿ ಸರ್ ನಮಸ್ತೆ, ಏನಿಲ್ಲ ಹೆಸರು? ಇಚ್ಚೂರು ಹೊರಗಡೆ ಬನ್ನಿ ಸರ್. ಈಗ ಗಣಪತಿ ಪಾಟೀಲ್ ಅಂತ ಸರ್, ನಾವು ಮುಖ್ಯದವರು ಇಲ್ಲಿ ನಾವು ಕೆಆರ್ಎಸ್ ಪಾಟೀಲ್ ಕರ್ನಾಟಕ. ಇವತ್ತು ನಾವು ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರ್ಬಾ ಎನ್ನುವಂಥ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಸಂಪೂರ್ಣವಾಗಿ ಬೆಳಗ್ಗೆ 10 ಗಂಟೆಯಿಂದ ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಭಾಷೆ, ಅಕ್ಷರಗಳು, ವ್ಯವಹಾರ ಎಲ್ಲವೂ ಕೂಡ ಮರಾಠಿ ಭಾಷೆಯಲ್ಲಿ ನಡೀತಾ ಇದೆ. ಇದನ್ನ ಕನ್ನಡದ ಬಗ್ಗೆ ಕಾಳಜಿ ಇರುವಂತ, ಕನ್ನಡದ ಉಳಿಸಿ ಬೆಳೆಸುವಂತ ಕೆಲಸವನ್ನು ನಗರಸಭೆ, ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಬೇಕಾಗುತ್ತೆ. ಅದನ್ನ ಮಾಡಬೇಕಾದಂಥವ್ರು ನೀವೇ, ಈಗ ಸಂಬಂಧಪಟ್ಟ ನಗರಸಭೆಯವರು ನೀವಿದ್ದೀರಿ. ಇಲ್ಲಿ ಯಾವುದೇ ಫ್ಲೆಕ್ಸ್ಗಳಲ್ಲಿ, ಬ್ಯಾನರ್ಗಳಲ್ಲಿ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ಒಂದು ಚಿಂತನೆ ಮತ್ತೆ ಒಂದು ಕಾಳಜಿ ನಿಮ್ಗೆ ಐತೋ ಇಲ್ವೋ? ಇದ್ರೂ ಕೂಡ ಅದೇ ನಿಮ್ಮಿಂದ ಆಗುತ್ತೋ ಇಲ್ವೋ ಅನ್ನೋಂಥದ್ದು ನಮಗೆ ಕಾಣುವಂತ ಪ್ರಶ್ನೆ. ಯಾಕೆಂದ್ರೆ ಒಂದು ಮುಂಚೆ ನೀವು 1-2 ವರ್ಷ ಮುಂಚೆ ಬಂದಿದ್ರೆ ಹೌದು ಎಲ್ಲ ಮರಾಠಿ ಇತ್ತು. ಅವಾಗ ಹಿಂದಿನ ಕಮಿಷನರ್ ಅಪ್ರೋಚ್ ಮಾಡಿ ಎಲ್ಲ ಮಾಡಿಸಿದ್ರೆ, ಕಂಟಿನ್ಯೂ ಮಾಡಿಸಿದ್ರೆ, ಇನ್ನೂ ಸ್ವಲ್ಪ ರಿಮೈನಿಂಗ್ ಅದಾವ, ಅದನ್ನು ಮಾಡಿಸಿದ್ರು. ಅಲ್ಲ ಸರ್, ಈಗ ಈ ಜನ ಇದು ಕರ್ನಾಟಕ ವ್ಯಾಪ್ತಿಗೆ ಒಳಪಡ್ತಲ್ವಾ? ವ್ಯಾವಹಾರಿಕ, ಆಮೇಲೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅನ್ನುವಂಥದ್ದೆಲ್ಲ ಕನ್ನಡದಲ್ಲಿನೇ, ಕನ್ನಡದ ಆಡಳಿತಕ್ಕೆ ಒಳಪಟ್ಟಂತ ತಾಲೂಕು ಅಲ್ವಾ? ಇವರಿಗೆ ಕರ್ನಾಟಕದ ಎಲ್ಲಾ ಸೌಲಭ್ಯಗಳು, ಸೌಕರ್ಯಗಳು, ಯೋಜನೆಗಳು ನೀಡ್ತಾ ಇದ್ದೀರಲ್ವಾ? ಆದ್ರೆ ಈ ಕನ್ನಡ ಬಳಸಲಿಕ್ಕೆ ಯಾಕೆ ಈ ತಾರತಮ್ಯ ನೀತಿ, ಧೋರಣೆ ನೀತಿ? ಅದನ್ನ ನೀವು, ನಿಮ್ಮ ಹತ್ರ ಅಧಿಕಾರ ಇದೆ, ಶಕ್ತಿ ಇದೆ, ನಿಮಗೆ ಬೇಕಾದಂತ ಎಲ್ಲಾ ಬದಲಾವಣೆಗಳನ್ನ ಮಾಡುವಂತ ಕೆಪಾಸಿಟಿ ಇದೆ. ಆದ್ರೂ ಕೂಡ
ತಾಲೂಕು ಆಡಳಿತ ಆಗ್ಲಿ ನಗರಸಭೆಯ ಅಧಿಕಾರಿಗಳಾಗಲಿ ಏನ್ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಏನೋ ಅನ್ನುವಂಥದ್ದು ನಮಗೆ ವಿಶೇಷವಾಗಿ ಹೌದಿಲ್ಲನಪ್ಪ. ಕೋಚಿಂಗ್ ಅಂತ ಇತ್ತು 60% ಅಲ್ಲ ಸರ್, ಅಲ್ಲ ಇರ್ಲಿ, ಇನ್ನೊಂದು ಪ್ರಶ್ನೆ ಏನಂದ್ರೆ, ಯಾವುದೇ ರಾಜಕೀಯ ಫ್ಲೆಕ್ಸ್ಗಳನ್ನ ಈ ನಿಮ್ಮ ಸರ್ಕಾರಿ ಕಚೇರಿಗೆ ಹಾಕ್ಬಾರ್ದಂತ. ಇಲ್ಲಿ ನೋಡಿ ಸರ್, ಎಲ್ಲ ರಾಜಕೀಯ ಫ್ಲೆಕ್ಸ್ಗಳನ್ನ ಹಾಕಿಲ್ಲ. ಸರ್ ಡೈಲಿ ಬರ್ತಾರೆ, ಇಲ್ಲಿಂದನೇ ಬರ್ತಾರೆ, ನಾವು ಕಾಣಂಗಿಲ್ಲ ಸರ್ ತಮಗೆ. ನೀವು ಪರ್ಮಿಷನ್ ಕೊಟ್ಟಿದ್ರ ಮತ್ತೆ ನಿರ್ವಹಣೆ ಏನ್ ಮಾಡಕ್ ಸಾಧ್ಯ ಇಲ್ಲ. ನಾವು ಕೊಟ್ಟಿದ್ದು ಬಿಟ್ಟಿವಿ, ಹುದ್ದೆ ಎಲ್ಲ ತೆಗಿಸ್ತೀವಿ ನಾವು, ಇಮಿಡಿಯೇಟ್ ತೆಗಿಸ್ತೀವಿ. ಇವ್ನು ತೆಗಿಸ್ತಾರೆ, ರಾಜಕೀಯ ಗುಂಪು ಹಾಕ್ಲೇಬಾರ್ದು ನೀವು. ಅಲ್ಲ, ಬಸ್ ಸ್ಟ್ಯಾಂಡ್ ಇರಲಿ, ಸರ್ಕಾರಿ ಕಚೇರಿ ಇದೆ, ಸರ್ಕಾರಿ ಕಚೇರಿಗೆ ಹಾಕ್ಬರ್ತಾರ ಅವನ. ಇನ್ನೊಂದು ನಿಮ್ಮಲ್ಲಿ ನೀವು ಇದನ್ನೆಲ್ಲ ಗೊತ್ತಿರುತ್ತೆ, ನಾವೇ ಬಂದು ಹೇಳ್ಬೇಕು ಅನ್ನೋದಲ್ಲ. ನಿಮ್ಗೆಲ್ಲ ನೋಡ್ತಾ ಇರ್ತಾರೆ ದಿನ ಇಲ್ಲೇ ಕಾರಲ್ಲಿ ನಾವು ಮ್ಯಾಕ್ಸಿಮಮ್ ತೆಗಿಸ್ತೀವಿ. ಈಗ ತೆಗೆದು ಕೂಡ ಯಾಕೆ ಉಳಿತು? ಆಮೇಲೆ ಮುಖ್ಯವಾಗಿ ಇದು ಒಂದು ಕಚೇರಿ, ಸರ್ಕಾರದ ಕಚೇರಿ ಅಲ್ವಾ, ಬೇರೆ ಮಾತ್ರ ದೊಡ್ಡದಾಗಿ ಹಾಕಿದ್ರೆ ಅದು ಒಪ್ಪೋಣ. ಕೆಳಗಿಂದ ಯಾಕೆ ಮಾಡೋಕ್ಕೆ ಅದು ಅವಶ್ಯಕತೆ ಇಲ್ಲ. ಅಲ್ಲ, ಅದು ಮಾಡಿಸ್ತೀವಿ, ಹಂತವಾಗಿ ಎಲ್ಲ ಮಾಡ್ತೀವಿ ಅನ್ನೋಕ್ಕಲ್ಲ ಸರ್, ನಿಮ್ಮ ಹತ್ರ ಅಧಿಕಾರಿ ಇದೆ, ಶಾಸನಾತ್ಮಕವಾಗಿ ಮಾಡುವ. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಲ್ಲ, ಇಂಗ್ಲಿಷ್ ಮೀಡಿಯಂ ಅಲ್ಲ. ಏನು ಸರ್, ಹೊರಗಡೆದೇನೋ ಗೊತ್ತಿಲ್ಲ, ನಿಮ್ ಕಂಪೌಂಡ್ ಕಾಲಾವಕಾಶ ತಗೊಳ್ರಿ. ನಿಮ್ ಕಂಪೌಂಡ್ ಹತ್ರನೇ ಇದೆ, ಹೊರಗಡೆದು ಬಿಡಿ, ದೂರ ಇರೋದು ಬಿಡಿ. ಅಲ್ಲಲ್ಲ, ಈಗ ತೆರವುಗೊಳಿಸಿದ್ರೆ ಒಳ್ಳೇದು ಅಂತ ಸರ್. ಅಲ್ಲಲ್ಲ, ಮಾಡಿಸಿ, ಸ್ಟಾಪ್ ಇದೆ ನಿಮ್ಮ ಹತ್ರ. ಆದೇಶಗಳನ್ನ ಪಾಲನೆ ಮಾಡಿ ಅಂತ ಹೇಳಕ್ ಬಂದಿದ್ದೀವಿ. ನಾವೇನ್ ನಿಮಗೆ ಆದೇಶ ಮಾಡಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಶಾಸನಾತ್ಮಕವಾಗಿ ನಮ್ಗೆ ಯಾವುದೇ ಅಧಿಕಾರಿ ಇಲ್ಲ. 30% ಓದಿದ್ದು ನಾವು ನೀವು ಸುಳ್ಳು ಹೇಳ್ತಾ ಇದ್ದೀವಿ ಸರ್, ಕೇವಲ 10% ಕೂಡ ಇಲ್ಲ. ನಾವು ನೋಡ್ತಾ ಇದ್ದೀವಿ ಸರ್, ಒಂದು ಎರಡು ಉದಾಹರಣೆ ಅಲ್ಲಿಂದ ಬರ್ತಾ ಇದೀವಿ. ಅಂಗಡಿ ಮೇಲೆ ಏನದು ಬರೀತಾರಲ್ಲ, ಬೋರ್ಡ್ ಹಾಕಿದ್ದಾರೆ. ಅದು ಹೀಗೆ ನಾ ಹೇಳ್ತೀನಿ, ಕನ್ನಡ ಬಗ್ಗೆ ನಮ್ಗೆ ಎಷ್ಟು ಅಭಿಮಾನ ಇದೆ. ನನ್ನ ಮಿಸ್ಸಸ್ ಮಾರಾಟ, ನಾ ಹೇಳ್ತೀನಿ, ನಮ್ದು ಆಕಿಗೆ ಮರಾಠಿ ಬಿಟ್ಟರೆ ಯಾವುದು ಬರ್ತಿರಲಿಲ್ಲ. ನಮ್ಮ ಮದುವೆ ಆಗಿ ಆಕೆ ಕನ್ನಡ ಕಲಿಸಿದ್ರು, ಕನ್ನಡ ಕಲಿಯಾಕು, ಓದಾಕು, ಬರೆಯಾಕು, ಮಾತಾಡೋಕ್ಕೆಲ್ಲ ಕಲಿಸಿದ್ರು. ನಮಗೂ ಅಭಿಮಾನ ಇದ್ದಿಲ್ಲ, ಮಾಡಿಸ್ತೀವಿ. ಆ ಅಭಿಮಾನಕ್ಕೆ ನಾವು ನಿಮಗೆ ತುಂಬಿರೋದನ್ನು ಧನ್ಯವಾದ. ಅದಕ್ಕೆ ಭಾಳ ಒಳ್ಳೆ ಕೆಲಸ ದಯವಿಟ್ಟು ನಮಗೆ ಒಂದು 2 ನಿಮಿಷ ಕೊಡ್ತೀರ, ಇವ್ರಿಗೆ ನೀವು ತೆಗಿಸ್ಬಿಡ್ರಿ. ನಿಮ್ದು ಕಚೇರಿ ಇರ್ರಿ, ಆಮೇಲೆ ನೀವು ಯಾವಾಗ ಮಾಡ್ಕೋತೀರಿ, ನಾವು ಮುಂದಿನ ಟೈಮ್ ಬಂದವರು ಈಗ ತೆಗೆದಿರ್ತೀರ. ಅಲ್ಲ, ನಿಮ್ಮ ಸಿಬ್ಬಂದಿ ಇವೆಲ್ಲ ಪಾಲಿಟಿಕ್ಸ್ ಮಾಡೋ ಇವೆಲ್ಲ ಸರಿ ಇರಲ್ಲ ಅಂತ. ಸರ್ಕಾರಿ ಕಚೇರಿ ನಿಮ್ಮ ಅಧ್ಯಕ್ಷರ ಬಗ್ಗೆ ನಮಗೂ ಅಭಿಮಾನ ಇದೆ. ನಿಮ್ಮ ಬಗ್ಗೆ ನಮಗೂ ಅಭಿಮಾನ ಇರ್ತಾರೆ, ನಿಮ್ಮ ಬಗ್ಗೆ ಅಲ್ಲ, ಎಲ್ಲರ ಬಗ್ಗೆ ಅಭಿಮಾನ ಐತೆ ಅಂತೇಳಿ ಇಂಥ ತೆಗ್ದ ಮಾಡಕತ್ರ ಏನು ಉಪಯೋಗಕ್ಕೆ ಬಂತ್ರ ಅದ? ಅಭಿಮಾನ ಬೇಡ, ಈಗ ತೆಗಸ್ತಾರ ಅದನ್ನ. ನೋಡೋದು ಬೇಡ್ರಿ, ಮೊದಲು ತೆಗೀರಿ, ಮೊದಲು ತೆಗೀರಿ. ಕೇಳ್ತಲ್ಲ, ಮೊದಲು ತೆಗಿಸ್ತಾರೆ. ಇಲ್ಲ, ನಾವು ತೆಗಿತೀವಿ ಸರ್. ಅಲ್ಲಿ ಯಾವ ಪರ್ಮಿಷನ್ ನಾವು ತೆಗಿತೀವಿ. ಅಲ್ಲ, ನೀವು ನಿಂದ್ರಿ, ನಾವು ತೆಗಿತೇವೆ. ಸರ್, ಒಂದು ತೆಗೀರಿ, ಎರಡು ತೆಗೀರಿ, ನಮ್ಮ ಮುಂದೆ 2 ತೆಗೀರಿ, ತೆಗಿಸ್ರ ಅವನು. ಕಚೇರಿ ಆಮೇಲೆ ಕಮಿಷನರ್ ಆಗಿದ್ದಾರೆ. ನಾವು ಕನ್ನಡದ ಬಗ್ಗೆ ಬಹಳಷ್ಟು ಕಾಳಜಿ ಉಳ್ಳಂತವರು. ಇವತ್ತು ನಾನು ಹೇಳ್ದಂಗೆ ಚಿಕ್ಕೋಡಿ, ನಿಪ್ಪಾಣಿ ಕರ್ನಾಟಕದ ಆಡಳಿತ ವ್ಯಾಪ್ತಿಗೆ ಒಳಪಡುವಂಥದ್ದು. ಸಂಪೂರ್ಣವಾಗಿ ಆಡಳಿತ ಆಗಲಿ, ವ್ಯವಹಾರ ಆಗಲಿ, ಮಾತುಕತೆ ಆಗಲಿ ಕನ್ನಡದಲ್ಲಿ ಇರಬೇಕಾಗಿತ್ತು. ಆದರೆ ಇಲ್ಲಿ ಬೆಂಗಳೂರಿಂದ ಸುಮಾರು 700-800 ಕಿಲೋಮೀಟರ್ ದೂರದಲ್ಲಿರುವಂಥ ಮತ್ತೆ ಮಹಾರಾಷ್ಟ್ರಕ್ಕೆ ಸುಮಾರು 5 ರಿಂದ 10 ಕಿಲೋಮೀಟರ್ ಗಡಿಭಾಗದಲ್ಲಿರುವಂಥ ಈ ಒಂದು ತಾಲೂಕಲ್ಲಿ ಕನ್ನಡ ಅನ್ನುವಂಥದ್ದು ಸಂಪೂರ್ಣ ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸಿ ಬೆಳೆಸಿ ಕಾಪಾಡುವಂಥ ಕೆಲಸ ಮಾಡಬೇಕಾದಂಥ ಅಧಿಕಾರಿಗಳನ್ನೇ ಇವತ್ತು ಕಣ್ಮುಚ್ಚಿ ಕುಳಿತಾ ಇದ್ರು. ಈಗ ನಾವು ಅದನ್ನ ಗಮನಕ್ಕೆ ತಂದಿದ್ದೀವಿ. ಈಗ ಕೇವಲ ನಾವು 2-3 ಮಾತ್ರ ಹೇಳಿದ್ದೀವಿ. ನೀವೇನೆ ಇನ್ನು 10 ಹಲವಾರು ಇದಾವೆ ಸರ್ ಇಲ್ಲಿ ಸಮಸ್ಯೆಗಳು. 10 ಹಲವಾರು ಸಮಸ್ಯೆಗಳನ್ನ ಜಾರಿಗೆ ತರಬೇಕು. ಈಗ ನಾವು ಅದನ್ನು ತಗ್ಸ್ಬೇಕಂತ ಹೇಳಿದ್ದೀವಿ. ನಾವು ಇಲ್ಲೇ ಇರ್ತೀವಿ. ನೀವು ತಗ್ಸೋದನ್ನ ನಾವು ಹೋಗೋದಿಲ್ಲ, ಮುಂದೆ ತಗ್ಸಿದ ಮೇಲೆ ನಾವು ಹೋಗ್ತೀವಿ. ಮುಂದಿನ ದಿನಮಾನಗಳಲ್ಲಿ ಈ ಥರ ಆದರೆ ನಿಮ್ಮ ಮೇಲೇನೆ ದೂರಕ್ಕೆ ನಾವು ಸಂಬಂಧಪಟ್ಟ ಇಲಾಖೆ ಮೇಲಧಿಕಾರಿಗಳಿಗೆ ದೂರು ಕೊಟ್ಟು ನಿಮ್ಮ ಆಡಳಿತ ವಿಫಲಕ್ಕೆ ನಾವು ಕೊಟ್ಟು ಮಾಡುವಂಥದ್ದು ಆಗಬಾರ್ದು ಅಷ್ಟೇ. ಈಗ ಈ ವಿಚಾರಕ್ಕೆ ನೀವೇನು ಹೇಳ್ತೀರಿ? ನಾವು ಇಷ್ಟೆಲ್ಲ ಮಾತಾಡಿದ್ವಿ. ಅಂದ್ರೆ ನಿಮ್ಮ ಪುರಸಭೆ ಕಂಪೌಂಡ್ಗೆ ಎತ್ತಿರುವಂತ ಫ್ಲೆಕ್ಸ್ಗಳ ಬಗ್ಗೆ ಅದೇ ಈಗಾಗಲೇ ತಾವು ಹೇಳಿದ್ರು ಬೋರ್ಡ್ ಬಗ್ಗೆ 70% ನಮ್ಮ ಕೆಲಸ ಮಾಡಿದ್ದಾರೆ. ಇನ್ನೊಂದು 30% ಉಳಿದ್ರು ಬೇಕಾದ್ರೆ ನಾವು ಕ್ಲಿಯರ್ ಮಾಡಿಸ್ತೀವಿ. ಬೋರ್ಡ್ ಗೀಡ್ ಏನೈತೆ, ಯಾವ ಪರ್ಮಿಷನ್ ಅದಲ್ಲ, ಒಂದಿಷ್ಟು ಜನ ಪರ್ಮಿಷನ್ ಅಲ್ಲ ಸರ್. ಈಗ ಅಲ್ಲಲ್ಲ, ಪರ್ಮಿಷನ್ ಒಂದಿಷ್ಟು ಜನ ತಗೊಂಡಾರ, ಅವ್ರನ್ನ ಬಿಟ್ಟು ಉದಾಹರಣೆಲ್ಲ ನಾವು ತರಿಸ್ತೀವಿ.
ಈ ನಿಮ್ಮ ಎದುರಿಗೆ ತೆಗಿಸ್ತೇವೆ ಈ ಪರ್ಮಿಷನ್ ಅದು ತೆಗಿಸ್ತೀವಿ. ನಮ್ಮ ಪ್ರಶ್ನೆ ಏನು ಗೊತ್ತಾ, ಸರ್ಕಾರಿ ಕಚೇರಿ ಕಾಂಪೌಂಡ್ಗಳಿಗೆ ಪ್ರೈವೇಟ್ ಪಾರ್ಟಿಗಳ ಫ್ಲೆಕ್ಸ್ಗಳನ್ನ ಹಾಕಬಹುದಾ ಅನ್ನೋದು. ತೆಗ್ಸತ್ತಲ್ರಿ, ಅಲ್ಲ ಹಾಕ್ಬೋದೋ ಇಲ್ಲೋ ಅಂತ ಹೇಳ್ತಾರೆ. ತೆಗ್ಸತ್ತೀವಿ. ಅಲ್ಲಲ್ಲ ಸರ್, ಹಾಕ್ಬೋದೋ ಇಲ್ಲೋ ಹಂಗಿಲ್ಲ actually ಅದನ್ನ ಹೇಳಿ. ಆಗ್ಬಾರ್ದು ಅಂತ ಹೇಳ್ತಾ ಇಲ್ಲ. ನಮಗೆ ಹಾಕಬಾರ್ದು. ತೆಗಿಯಾಕತ್ತಾರ ನೋಡ್ರಿ, ತೆಗಿಯಾತಾರ ನೋಡ್ರಿ ಆ ಕಡೆ. ಬರ್ರಿ ಸರ. ನೀವು ಯಾರು ಮಾತಾಡ್ಬೇಡ್ರಿ, ಅವ್ರ ಅಧಿಕಾರಿಗಳು ಮಾತಾಡ್ತಾರೆ, ನೀವು ಯಾರು ಮಾತಾಡಕ್ಕೆ ಹೋಗ್ಬಾರ್ದು. ಯಾರು ತಕರಾರು ಮಾಡತ್ತಾರ? ನೀವು ಯಾರು ನೀವು ಯಾರು ಮಾತಾಡ್ತಾರೆ ಸರ್? ಅವರು ನೀವು ದೂರ ಇರಿ, ಲೈವ್ ಮಾಡೋದು. ಓಕೆ ಹಂಗೆ ಮಾಡ್ಲಿಕ್ಕೆ ಓಕೆ ಓಕೆ ಓಕೆ. ಬಂಧುಗಳೇ ಗಮನಿಸಬಹುದು, ಇದು ನಗರಸಭೆ ಕಾರ್ಯಾಲಯಕ್ಕೆ ಬೇರೆ ರಾಜಕೀಯ ಪಕ್ಷದ ಮುಖಂಡರು ನಾಯಕರು ಏನೋ ದೀಪಾವಳಿ ಹಬ್ಬಕ್ಕೆ ಶುಭ ಕೋರುವಂಥದ್ದು ಅಥವಾ ಏನೋ ಯಾವುದಕ್ಕೂ ಶುಭ ಕೋರೋದು ಗೊತ್ತಿಲ್ಲ ನನಗೆ ಅದು. ಆದರೆ ಇವರು ನಗರಸಭೆ ಕಾಂಪೌಂಡ್ಗೆ ಪಕ್ಷದ ಬ್ಯಾನರ್ಗಳನ್ನು ಹಾಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಕ್ಕೆ ಶುಭ ಕೋರುವಂತ ಒಂದು ಏನು ಬ್ಯಾನರ್ಗಳನ್ನು ಹಾಕಿದ್ರು. ಈಗ ನಾವು ನಗರಸಭೆ ಆಯುಕ್ತರಿಗೆ ಮಾಹಿತಿ ಕೊಟ್ಟು ಅದನ್ನ ತೆಗೆಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ ನೋಡಿ, ಇಲ್ಲಿ ನಮ್ಮ ಕರ್ನಾಟಕದ ಗಣವೆತ್ತ ಸರ್ಕಾರದ ಮಂತ್ರಿಗಳು ಈ ನಮೂನೆ ಇಲ್ಲಿ ಮರಾಠಿ ಅಕ್ಷರಗಳಲ್ಲಿ ತಮ್ಮ ಬ್ಯಾನರ್ಗಳನ್ನ ಹಾಕಿ ಇವರು ವಿಜೃಂಭಣೆಯಿಂದ ಮೆರೆದಾಡ್ತಾ ಇದ್ದಾರೆ. ಇನ್ನು ಇಂಥವ್ರನ್ನ ಈ ಬ್ಯಾನರ್ದಾಗ ಮರಾಠಿ ಹಾಕೋದು ಮೆರೆದಾಡಕತ್ರ ಕರ್ನಾಟಕ ಯಾವಾಗ ಕನ್ನಡ ಆಗೋದು? ಯಾವಾಗ ಕನ್ನಡ ಆಗೋದು? ಆದ ಕಾರಣ ದಯವಿಟ್ಟು ಊಟ ಮಾಡೋದು ಕರ್ನಾಟಕದ್ದು, ವೋಟ್ ಪಡೆಯೋದು ಕರ್ನಾಟಕದ್ದು, ವೋಟ್ ಪಡೆಯೋದು ಕರ್ನಾಟಕದ್ದು, ಆದ್ರೆ ಕೆಲಸ ಮಾಡೋದು ಮಾತ್ರ ಮರಾಠಿ ಭಾಷಿಕರಿಗೆ ಅನ್ನುವಂಥದ್ದು ಇವರ ವಿಚಾರಗಳು. ಅಂದಾಗ ದಯವಿಟ್ಟು ನಾವು ನಿಪ್ಪಾಣಿ ಕ್ಷೇತ್ರದ ಸಾರ್ವಜನಿಕ ಬಂಧುಗಳೇ ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಇಂಥವ್ರಿಗೆ ವೋಟ್ ಕೊಟ್ಟು ಏನು ಮರಾಠಿಗರಿಗೆ ಮಹಾರಾಷ್ಟ್ರಕ್ಕೆ ಕಳಿಸಬೇಕಾಗ್ತಾ ಇವ್ರನ್ನ.